ಅಫ್ಜಲ್ಪುರದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೀಚಿಕೆಯಾಗಿದೆ. ನಾನು ಇವತ್ತು ಮಾಧ್ಯಮದವರ ಮುಖಾಂತರ ಅರುಣಗೌಡ್ಗೆ ಸವಾಲು ಹಾಕ್ತಾ ಇದ್ದೀನಿ. ನಿಮ್ಮ ಮಾವದೇರು ಹಳೆಯದರು ನಿಮ್ಮ ಫಾಲೋವರ್ಸ್ ಎಷ್ಟು ಲೂಟಿ ಮಾಡ್ಯಾರಲ್ಲ ಅಲ್ಲಿ ನಾ ತೋರಿಸ್ಲಿಕ್ಕೆ ಬರ್ತೀನಿ. ಚಾಲೆಂಜ್ ಇದ್ರೆ ಅರುಣಗೌಡ ಬರಲಿ ಜಾಗದಲ್ಲಿ. ನೀವು ಬಳಸೋ ಭಾಷೆಯನ್ನು ನಾವು 10 ಪಟ್ಟು ಬಳಸ್ಬೋದು. ಬೇಡ ಸೌಜನ್ಯತೆ ಅಲ್ಲ, ಆ ವಯಸ್ಸಿಗಾದ್ರೂ ಗೌರವ. ಅಫ್ಜಲ್ಪುರದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೀಚಿಕೆಯಾಗಿದೆ. MY ಪಾಟೀಲ್ ಸಾಹೇಬರು 7 ವರ್ಷ ಆಗ್ತಾ ಇದೆ ಶಾಸಕರು. ಏನು ಅಭಿವೃದ್ಧಿ ಮಾಡಿ ಅನ್ನೋದು ಅವರೇ ಆತ್ಮಾವಲೋಕನ ಮಾಡ್ಬೋದು. ಅವ್ರು ಏನು ಹೇಳ್ತಾರೆ, ಒಂದು ಕಡೆಗೆ 3500 ಕೋಟಿ ತಂದಿದೆ ಅಂತ ಹೇಳ್ತಾರೆ. ಅಭಿವೃದ್ಧಿ ಅಧಿಕಾರ ಅಂತ ಹೇಳಿ ಅವರು ಬೆಟಾಲಿಯನ್ ಹೊಗಳದೇ ಹೊಗಳೋದು. ಅರುಣಗೌಡರು ಒಂದು ಫ್ಯಾಷನ್ ಮಾಡ್ಕೊಂಡಿದ್ದಾರೆ, ದೊಡ್ಡ ಚಸ್ಮಾ ಹಾಕೊಂಡು ಹೋಗೋದು, ಕಾಮಗಾರಿ ಹತ್ರ ನಿಂತ್ಕೊಳ್ಳೋದು, ಕಾಮಗಾರಿ ವೀಕ್ಷಣೆ ಅಂತ. ನಾನು ಇವತ್ತು ಮಾಧ್ಯಮದವ್ರ ಮುಖಾಂತರ ಅರುಣಗೌಡ್ಗೆ ಸವಾಲು ಹಾಕ್ತಾ ಇದ್ದೀನಿ. ಆಯ್ತು, ನೀವು ಮಾಡಿ, ಕಾಮಗಾರಿ ವೀಕ್ಷಣೆ ಮಾಡಿ, ಗುಣಮಟ್ಟದ ಕಾಮಗಾರಿ ಮಾಡಿಸಿ ಕ್ಷೇತ್ರ ಅಭಿವೃದ್ಧಿ ಮಾಡಿ. ನಮ್ದು ಸಂತೋಷ, ಒಳ್ಳೆ ಕೆಲಸಕ್ಕೆ ಸನ್ಮಾನ ಮಾಡ್ತೀನಿ. ನಾ ಹೇಳಿದ ಎಲ್ಲಿ ಹೇಳ್ತೀನಿ ಕೆಲಸಗಳು, ಎಷ್ಟು ತಿಂದಾಕಿರಿ, ಎಷ್ಟು ಲೂಟಿ ಮಾಡಿರಿ, ಎಷ್ಟು ಕಳಪೆ ಆಗ್ಯಾವ, ನಿಮ್ಮ ಕಾರ್ಯಕರ್ತರು, ನಿಮ್ಮ ಮಾವದೇರು ಹಳೆಯದರು ನಿಮ್ಮ ಫಾಲೋವರ್ಸ್ ಎಷ್ಟು ಲೂಟಿ ಮಾಡ್ಯಾರಲ್ಲ ಅಲ್ಲಿ ನಾ ತೋರಿಸ್ಲಿಕ್ಕೆ ಬರ್ತೀನಿ. ಚಾಲೆಂಜ್ ಇದ್ರೆ ಅರುಣಗೌಡ ಬರಲಿ ಜಾಗದ ಮೇಲೆ. ಯೋಜನೆಗಳು ಹ್ಯಾಂಗ್ ದುರುಪಯೋಗ. ಇವತ್ತು PWD ಏನು ನಡೆದಿದೆ, ತಾಲೂಕಾ ಪಂಚಾಯತಿ ಅನುದಾನ ಎಷ್ಟು ಲೂಟಿ ಮಾಡಿದ್ರಿ. ಮನೆಗಳು ಬೇಕಾದ್ರೆ ಹಳ್ಳಿಗಳಲ್ಲಿ ಗ್ರಾಮ ಸಭೆ, ಇದು ಗ್ರಾಮ ಪಂಚಾಯತಿ ಕೊಡ್ರಿ, ಸಾರ್ವಜನಿಕ ಸಭೆಗಳನ್ನು ಮಾಡೋಣ. ಎಷ್ಟು ಸಾವಿರಗಳು ಮನೆ ತೊಗೊಂಡು ನಿಮ್ಮ ಕಾರ್ಯಕರ್ತ ನಿಮ್ಮ ಹಿಂಬಾಕೊಂಡು ಮನೆ ಹಾಕ್ಲಿಕ್ಕತ್ತಾರ ಅಂತೇಳಿ ಏನೋ ಆರೋಪ ಮಾಡಿ ನೀವೆಲ್ಲರೂ ಸುದ್ದಿ ಮಾಡಿರೋದ್ರ ಬಗ್ಗೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಶಾಸಕರು ದಾಖಲೆಗಳನ್ನು, ಹಿರಿಯರಿದ್ದೀರಿ, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ಇದು ವೈಯಕ್ತಿಕ. ಇವತ್ತು ನೀವು ಒಬ್ರು ಶಾಸಕರಾಗಿ ಹೇಳ್ರಿ, 7 ವರ್ಷದಾಗ ಏನು ಮಾಡಿರಿ, ಏನು ಇಂಥದೊಂದು ಅಭಿವೃದ್ಧಿಗೆ. ಅಫ್ಜಲ್ಪುರ್ ನೋಡ್ರಿ, ನಾ ಮೊನ್ನೆ ಮುದ್ದೆ ಬೇಳಕ್ಕೆ ಹೋಗಿದ್ದೆ, ಹೋಗಿ ನೋಡಬ್ರಿ ಶಾಸಕರ ಸುಪುತ್ರರು ಎನ್ ರವಿಕುಮಾರ್ ಅಂತ ಹೇಳಿ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಒಂದು ಶಾಲೆ ಮಾಡಿದ್ದಾರೆ ಅವ್ರ ಊರಲ್ಲಿ, ಒಂದು ಸ್ಕೂಲ್. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಖಾಸಗಿಯ ಶಾಲೆಗಳೇನಿರ್ತಾವಲ್ಲ, ಕಾನ್ವೆಂಟ್ ಸ್ಕೂಲ್ಗಳು, ಅದಕ್ಕೆ ಮೀರಿಸಂತ ಒಂದು ಶಾಲೆ ಮಾಡಿದ್ದಾರೆ. ಹುಚ್ಚಂಗಿಪುರ ಅಂತೇಳಿ, ಜಗಳೂರು ತಾಲೂಕಿನ ಹುಚ್ಚಂಗಿಪುರ ಅಂತೇಳಿ. ಹೋಗಿ ನೋಡಿ ಬರಲಿ ಶಾಸಕರ ಸುಪುತ್ರರು. ನಿಮ್ಮ ಸ್ವ ಅಭಿವೃದ್ಧಿಯನ್ನ ಇವ್ರೇನು ಹೇಳ್ತಾರೆ, ನಾವಿಲ್ಲ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ಲಿಕ್ಕತ್ತೀವಿ. ಎಲ್ಲಿ ಮಾಡ್ಲಿಕ್ಕತ್ತೀವಿ? ನಿಮ್ಮ ಆಸ್ತಿ ಎಷ್ಟು ಬಡಾಯಿಸ್ಕೊಳ್ಕತ್ತೀರಿ ಅನ್ನೋದು ನಡೆದದ ಈ ತಾಲೂಕಿನಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಅಫ್ಜಲ್ಪುರದಲ್ಲಿ ನಡೀತಾ ಇದೆ. ಅಧಿಕಾರಿಗಳು ನಿಮ್ಮ ಕೈಗೊಂಬೆಯಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ. 7 ವರ್ಷದಲ್ಲಿ ಕಣ್ ತೆರೆಯದ ವಿರೋಧ ಪಕ್ಷಗಳು ಈಗ ತೆಗಿತಾ ಇದ್ದಾವೆ ಅಂತಂದ್ರೆ ಅವ್ರಿಗೆ ಪರ್ಸೆಂಟೇಜ್ ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನ ಮೊನ್ನೆ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳ್ತಾರೆ ಅರುಣ್ ಕುಮಾರ್ ಪಟೇಲ್. 7 ವರ್ಷದಲ್ಲಿ ಆಗಿರುವ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ, ವಿರೋಧ ಪಕ್ಷಗಳ ಬಾಯಿಯಲ್ಲಿ ಮಾತುಗಳೇ ಇಲ್ಲ ಅಭಿವೃದ್ಧಿ ಬಗ್ಗೆ. ಈಗ ಅವರಿಗೆ ಬರುವಂತ ಏನು ಕೆಲಸ ಕಾಮಗಾರಿಗಳು ಅವ್ರಿಗೆ ಕೊಡ್ತಾ ಇಲ್ಲ. ನಾವು ಹೆಚ್ಚಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಮತ್ತೊಮ್ಮೆ ಇವರೇ ಅಧಿಕಾರದಲ್ಲಿ ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಹೊಟ್ಟೆ ಊರಿಂದ ಇವಾಗ ಮಾತಾಡ್ತಾ ಇದ್ದಾರೆ. 7 ವರ್ಷ ತನ ಯಾರ್ಯಾರಿಗೆ ಎಟ್ಟೆಟ್ಟು ಹೊಟ್ಟಿ ತುಂಬಿಸ್ಯಾರ ಅಪೋಸಿಷನ್ ಪಾರ್ಟಿಯವರು ಹೇಳಿಬಿಡ್ಲಿ ಅರುಣಗೌಡರು. ಈಗ ರೀ ಅವಾಗ ಹೊಟ್ಟಿ ತುಂಬಿಸ್ಯಾರ ಗಪ್ ಕೂತಾರ ಅವ್ರು, ಈಗ ಬಂದಾಗ್ಯದ ಒದರಾಡಕತ್ತಾರ ಅಂತ ಮಾತಾಡ್ತಾರಲ್ಲ. ಎಟ್ಟೆಟ್ಟು ಹೊಟ್ಟಿ ತುಂಬಿಸ್ಯಾರ ಓಪನ್ ಸವಾಲಾಗಿ ಬಂದ್ಬಿಡ್ಲಿ. ನಿಮ್ಮ ಪ್ರಕಾರ ಅಫ್ಜಲ್ಪುರ್ ಶಾಸಕರು MY ಪಾಟೀಲ್ರು, ಅವರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರು ಭ್ರಮೆಯಲ್ಲಿದ್ದಾರೆ. ಶಾಸಕರಿಗೆ ವಯಸ್ಸಾಗಿದೆ, ನಮ್ದಂತ್ರ ಮುಗೀತು, ನನ್ನ ಮಗ ಮುಂದೆ MLA ಆಗತ್ತೆ, ಅವ್ರು ಹಗಲು ಕನಸು ಕಾಣುತ್ತಾರೆ. ಅದು ಸಮಂಜಸ ಅಂತೇಳಿ ವಿರೋಧ ಪಕ್ಷದವರು ಒಪ್ಕೋತೀರಿ. ಕೆಲವೊಂದು ಸರ್ಕಾರಿ ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ ಅವರೇ ವೇದಿಕೆ ಹಂಚ್ಕೋತಾರೆ, ಅವರೇ ಗುದ್ದಲಿ ಪೂಜೆ ಮಾಡ್ತಾರೆ. ಅದಕ್ಕೆ ಪ್ರಶ್ನೆ ಮಾಡಲು ವಿರೋಧ ಪಕ್ಷಗಳೇ ಇಲ್ಲ. ನನ್ನಷ್ಟು ಗಂಭೀರವಾಗಿ ವಿರೋಧ ಮಾಡೋರು ಯಾರು ಇಲ್ವೇ ಇಲ್ಲ. ವಿರೋಧ ಮಾಡ್ಲಿಕ್ಕತ್ತೀವಿ. ನಾ ಹೇಳ್ತಾ ಇದ್ದೀನಲ್ಲ, ಆ ಕಾಮಗಾರಿ ಏನು ವೀಕ್ಷಣೆ ಮಾಡ್ತೀರಿ ಬರ್ರಿ, ನಾ ತೋರಿಸ್ತೀನಿ. ಕಾಮಗಾರಿ ವೀಕ್ಷಣೆ ಮಾಡಕ್ಕೆ ಬರ್ರಿ, ನಾ ಓಪನ್ ಮೀಡಿಯಾದವ್ರು ನೀವು ಬರ್ರಿ, ನಾನು ಬರ್ತೀನಿ ಅದೇ ಜಾಗಕ್ಕೆ, ನಾ ತೋರಿಸ್ತೇನೆ ಕಾಮಗಾರಿಗಳನ್ನ. ಸರಿ, ವೀಕ್ಷಣೆ ಮಾಡೋದು ಒಂದ್ ಕಡೆ ಇದ್ರೆ, ಸರ್ಕಾರಿ ಕಾರ್ಯಕ್ರಮವನ್ನ, ಸರ್ಕಾರಿ ಯಾವುದೇ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡೋದು ಶಾಸಕರು ಮಾಡ್ಬೇಕಾಗಿರ್ತಕ್ಕಂಥದ್ದು. ಅವರು ಹೊರತುಪಡಿಸಿ ಅವರ ಸುಪುತ್ರರು ಬಂದು ಉದ್ಘಾಟನೆ ಮಾಡ್ತಾರೆ. ಇಲ್ಲಿವರೆಗೂ ವಿರೋಧ ಪಕ್ಷದವರು ಒಂದು ಚಕಾರ ಎತ್ತಲ್ಲ. ಕಾರಣ ಏನಿರ್ಬೋದು? ನಾನು ಇದರ ಬಗ್ಗೆ ಈ ಹಿಂದೆನೂ ಕೂಡ ಮಾತಾಡಿದೆ. ನಾನು ಇದೇ ಆಫೀಸಲ್ಲಿ ಕೂತ್ಕೊಂಡಾಗ ಶಾಸಕರು ಎಸ್ಕಾಟ್ ಹಾಕೊಂಡು ಹೋಗ್ಲಿಕ್ಕತ್ತಿರು. ಸರ್ಕಲ್ ಇನ್ಸ್ಪೆಕ್ಟರ್ PSI ಅವ್ರಿಗೆ ಮಾತಾಡ್ದೆ.
ಶಾಸಕರಿಗೆ ಎಸ್ಕಾರ್ಟ್ ಕೊಡೋಕೆ ಅವಕಾಶ ಇದೆ, ಯಾಕೆ ಆಡಳಿತ ಅಧಿಕಾರದ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೋದಿಲ್ಲ ಓಪನ್ ಆಗಿ ಹೇಳಿದ್ದೀವಿ.